ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ HSTR ಪೇಪರ್ 1 ಪತ್ರಿಕೆ ಅಂದರೆ ಸಾಮಾನ್ಯ ಪತ್ರಿಕೆ ಏನು ಬರುತ್ತಲ್ಲ, ಅಲ್ಲಿ ಒಂದು ಸಾಮಾನ್ಯ ಪತ್ರಿಕೆಯಲ್ಲಿ 25 ಮಾರ್ಕ್ಸ್ಗೆ ಏನು ಕೇಳ್ತಾರೆ ಅಂದರೆ ಮೆಂಟಲ್ ಎಬಿಲಿಟಿ ಬಗ್ಗೆ ಕೇಳ್ತಾರೆ. ಆ ಒಂದು ಮೆಂಟಲ್ ಎಬಿಲಿಟಿಯಲ್ಲಿ ಬರುವಂತಹ ಫಸ್ಟ್ ಲೆಸನ್ ಯಾವುದಂದರೆ ಸಂಖ್ಯಾ ಸರಣಿ. ಈ ಒಂದು ಸಂಖ್ಯಾ ಸರಣಿಗೆ ಸಂಬಂಧಪಟ್ಟಂತಹ ಒಂದು 2-3 ತರಗತಿಗಳನ್ನು ಹಿಂದಿನ ತರಗತಿಯಲ್ಲಿ ನಾನು ಮಾಡಿದ್ದೀನಿ. ಇವತ್ತು ಮುಂದುವರೆದಂಥ ಒಂದು ತರಗತಿ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಪತ್ರಿಕೆ ಕಾಮನ್ ಪೇಪರ್ ಆಗಿ ಎಲ್ಲರಿಗೂ ಇರ್ತೈತೆ. ಇನ್ನು ದೈಹಿಕ ಶಿಕ್ಷಣ ಶಿಕ್ಷಕರು ಬರೀಬೇಕಾದವರಿಗೆ ಇರುತ್ತೆ, ಮತ್ತು ಸಮಾಜ ವಿಜ್ಞಾನ, ಕನ್ನಡ, ಇಂಗ್ಲೀಷು, ಮ್ಯಾಥ್ಸು ಯಾರೆಲ್ಲ HSTR ಬರೀತೀರೋ ಅವರಿಗೆ ಈ ಒಂದು ಪೇಪರ್ ಏನಾಗಿರುತ್ತೆ, ಕಾಮನ್ ಆಗಿರ್ತೈತಿ. ಫಸ್ಟ್ ಪೇಪರ್ ನಮಗೆ ಕಾಮನ್ ಆಗಿ GK ಪತ್ರಿಕೆ ಇರ್ತೈತಿ, ಅಂದರೆ ಸಾಮಾನ್ಯ ಪತ್ರಿಕೆ ಇರ್ತೈತೆ. ಸೆಕೆಂಡ್ ಪೇಪರ್ ನಮ್ಮ ಮೆಥಡ್ ಪೇಪರ್ ಇರ್ತೈತಿ. ಅದಕ್ಕೋಸ್ಕರ ಈ ಒಂದು ತರಗತಿ ಎಲ್ಲರಿಗೂ ಯೂಸ್ ಆಗ್ತೈತಿ. ನಾವು ಹಿಂದಿನ ತರಗತಿಯಲ್ಲಿ ಮಾಡಿದ್ದೀವಿ ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಹಾಗೆ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಕ್ಯೂಬ್ ಮತ್ತು ಸ್ಕ್ವೇರ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಹಾಗೆ ಅಲ್ಟರ್ನೇಟಿವ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಂಡಿದ್ದೀವಿ. 4 ಪ್ಯಾಟರ್ನ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತು ನಾವೇನು ಮಾಡೋಣ, ಫೈಬೋನಾಚಿಕ್ ಪ್ಯಾಟರ್ನ್ ಈ ಒಂದು ಇದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ನೋಡಿರಿ, ಈ ಒಂದು ಫೈಬೋನಾಚಿ ಪ್ಯಾಟರ್ನ್ ಬಳಿ ಫಸ್ಟ್ನೇ ಪ್ರಶ್ನೆ ಏನಿದೆ ಅಂದರೆ ಫೈಂಡ್ ದ ನೆಕ್ಸ್ಟ್ ಟರ್ಮ್ ಇನ್ ದ ಸೀಕ್ವೆನ್ಸ್ ಅಂತಿದೆ. ಏನು ಕೊಟ್ಟಿದ್ದಾರೆ ಇಲ್ಲಿ ಅವರು? 0 ಕೊಟ್ಟಿದ್ದಾರೆ, 1 ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ, ಮತ್ತು 3 ಕೊಟ್ಟಿದ್ದಾರೆ, 5 ಕೊಟ್ಟಿದ್ದಾರೆ. ಇಷ್ಟು ಕೊಟ್ಟಿದ್ದಾರೆ. ಇವು ಮುಂದಿನ ಏನಾಗ್ತದ ಅಂಥೇಳಿ ಕೇಳಿದ್ದಾರೆ. ನೋಡಲಿ ಏನೇನು ಮಾಡಿದ್ದಾರೆ ಅಂದರೆ 0 ಮತ್ತು 1, ಆಮೇಲೆ 2, ಆಮೇಲೆ 3, ಆಮೇಲೆ 5 ಆಗಿದೆ. ನೋಡ್ರಿ ಏನಾಗ್ತಾಯಿದೆ ಅಂದರೆ ಇದೇನು ಮಾಡಬೇಕು, ನಾವು ಕೂಡಿಸ್ಕೊಂಡ್ರೆ ಏನಾಯಿತು, 1 ಬರ್ತೈತೆ. ಮತ್ತು ಇದು ಕೂಡಿಸ್ಕೊಂಡ್ರೆ ಎಷ್ಟಾಗ್ತದೆ, 2 ಆಗುತ್ತೆ. ಅಂದರೆ ಹಿಂದಿಂದು ಏನು ಮಾಡಬೇಕು, ಹಿಂದಿನ ಸಂಖ್ಯೆ ಜೊತೆ ಮುಂದಿನ ಸಂಖ್ಯೆ ಕೂಡಿಸ್ಕೋಬೇಕು. ಇವಾಗ 1 ಮತ್ತು 2 ಕೂಡಿಸಿದ್ರೆ ಎಷ್ಟಾಗುತ್ತೆ, 3 ಬರ್ತೈತೆ. ಹಾಗೆ 3 ಮತ್ತು 5 ಕೂಡಿಸಿದ್ರೆ ಎಷ್ಟಾಗ್ತೈತೆ ಅಂತ ಕೇಳಿದ್ದಾರೆ. ನೋಡಿರಿ, 0 ಮತ್ತು 1 ಕೂಡಿಸಿದ್ರೆ 1 ಬರ್ತೈತೆ. 1 ಮತ್ತು 2 ಕೂಡಿಸಿದ್ರೆ 3 ಬರ್ತೈತೆ. 2 ಮತ್ತು 3 ಕೂಡಿಸಿದ್ರೆ ಬರ್ತದೆ 5 ಬರ್ತೈತೆ. ಹಾಗಾದರೆ 3 ಮತ್ತು 5 ಕೂಡಿಸಿದ್ರೆ ಎಷ್ಟು ಬರ್ತೈತೆ ಮುಂದಿನ ಪ್ಯಾಟರ್ನ್ ಅಂದರೆ 8 ಬರ್ತೈತೆ. ನೋಡಿರಿ, ಇದು ಕ್ವಶನ್ ಈ ಥರ ಇದೆ. 0 ಮತ್ತು 1 ಕೂಡಿಸಿದ್ರೆ ಎಷ್ಟಾಗುತ್ತೆ, 1 ಬರ್ತೈತೆ. 1 ಮತ್ತು 2 ಕೂಡಿಸಿದ್ರೆ 3 ಬರ್ತೈತೆ. 2 ಮತ್ತು 3 ಕೂಡಿಸಿದ್ರೆ 5 ಬರ್ತೈತೆ. 3 ಮತ್ತು 5 ಕೂಡಿಸಿದ್ರೆ 8 ಬರ್ತೈತೆ. ಹಾಗಾದರೆ ಡ್ಯಾಶ್ ಕೊಟ್ಟಿದ್ದಾರೆ ಇಲ್ಲಿ. 5 ಮತ್ತು 8 ಕೂಡಿಸಿದ್ರೆ ಎಷ್ಟು ಬರ್ತೈತೆ ಅಂಥೇಳಿ ನೀವು ನೋಡಬೇಕು. ಇದು ಕೂಡಿಸಿ ನೋಡಬೇಕು ಎಷ್ಟು ಬರ್ತೈತೆ, 13 ಬರ್ತೈತೆ. ನೀವು ಒಂದ್ಸರಿ ಈ ಥರ ಮಾಡಿ ನೋಡಿರಿ. ಇದು ಕ್ವಶನ್ ಸ್ವಲ್ಪ ಇದಾಗಿಲ್ಲ. ನೋಡಿರಿ, 2ನೇ ಪ್ರಶ್ನೆ, ವಾಟ್ ಕಮ್ಸ್ ನೆಕ್ಸ್ಟ್ ಏನು ಬರ್ತದೆ ಕೇಳಿದರೆ, ಇಲ್ಲಿ ನೋಡಿರಿ, 2 ಕೂಡಿಸಿದ್ರೆ ಎಷ್ಟಾಗುತ್ತೆ, 4 ಬರ್ತೈತೆ. 2 ಮತ್ತು 4 ಕೂಡಿಸಿದ್ರೆ ಎಷ್ಟಾಗುತ್ತೆ, 6 ಬರ್ತೈತೆ. ಇವಾಗ 4 ಕೂಡಿಸಿದ್ರೆ ಎಷ್ಟು ಬರ್ತೈತೆ, 10 ಬರ್ತೈತೆ. ಮತ್ತು 10 ಮತ್ತು 6 ಕೂಡಿಸಿದ್ರೆ ಎಷ್ಟು ಬರ್ತೈತೆ, 16 ಬರ್ತೈತೆ. ಈಗ 16ಕ್ಕೆ ಏನು ಮಾಡಬೇಕು, ನಾವು ಹಿಂದಿನ ಸಂಖ್ಯೆ ಕೂಡಿಸ್ಕೋಬೇಕು. 16 ಮತ್ತು 10 ಕೂಡಿಸಿದ್ರೆ ಎಷ್ಟು ಬರ್ತೈತೆ, ಅದು 26 ಬರ್ತೈತೆ. ನೋಡಿರಿ, 10 ಮತ್ತು 16 ಕೂಡಿಸಿ ನೋಡಿರಿ. ನೀವು ಡಾಟ್ ಬರೆದ್ರೆ ಕೂಡಿಸಿ ನೋಡ್ಬೇಕು, 26 ಬಂತು. ಈಗ ನೋಡಿರಿ, 3ನೇ ಪ್ರಶ್ನೆ, ಕಂಪ್ಲೀಟ್ ದ ಸೀರೀಸ್. 1 ಇದೆ, 2 ಇದೆ, 3 ಇದೆ, 5 ಇದೆ, 8 ಇದೆ, 13 ಇದೆ, 21 ಇದೆ. ಇವಾಗ ಹಿಂದಿನ ಸಂಖ್ಯೆ ಏನು ಮಾಡಬೇಕು, ಮುಂದಿನ ಸಂಖ್ಯೆ ಕೊಡ್ಬೇಕು. 2, 1 ಸೇರಿಸಿದ್ರೆ 3 ಬಂತು. 3 ಮತ್ತು 2 ಸೇರಿಸಿದ್ರೆ 5, 5 ಮತ್ತು 3 ಸೇರಿಸಿದ್ರೆ 8, 8 ಮತ್ತು 3 ಸೇರಿಸಿದ್ರೆ 13, 13 ಮತ್ತು 8 ಸೇರಿಸಿದ್ರೆ 21. ಇವಾಗ 21, 13 ಸೇರಿಸ್ಬೇಕು. ಎಷ್ಟು ಬರ್ತೈತೆ, 4, 3, 34 ಬರ್ತೈತೆ. ಈ ರೀತಿ ನಾವೇನು ಮಾಡ್ಬೇಕಂದ್ರೆ ಹಿಂದಿನ ಸಂಖ್ಯೆಗೆ ಮುಂದಿನ ಸಂಖ್ಯೆ ಕೂಡಿಸ್ಕೋಬೇಕು. ಅವಾಗ ಏನು ಮಾಡ್ತೈತೆ, ನಮಗೆ ಆನ್ಸರ್ ಬರ್ತೈತೆ. ಇಲ್ಲಿ ಡಿಟರ್ಮೈನ್ ದ ನೆಕ್ಸ್ಟ್ ಟರ್ಮ್. 3 ಇದೆ, ಮತ್ತು 3 ಇದೆ, ಮತ್ತು 6 ಇದೆ, 9 ಇದೆ, 15 ಇದೆ, 24 ಇದೆ. ನೋಡಿಲ್ಲಿ 3 ಸೇರಿಸಿದ್ರೆ 6 ಆಗುತ್ತೆ. 6 3 ಸೇರಿಸಿದ್ರೆ 9 ಆಗುತ್ತೆ. 9 6 ಸೇರಿಸಿದ್ರೆ ಎಷ್ಟಾಗ್ತೈತೆ, 15 ಆಗ್ತೈತೆ. 15 9 ಸೇರಿಸಿದ್ರೆ 24. ಇವಾಗ 24ಕ್ಕೆ ಏನು ಮಾಡ್ಬೇಕು, ನಾವು 15 ಕೂಡಿಸ್ಕೋಬೇಕು. ಎಷ್ಟಾಯಿತು, 9 39 ಆಯಿತು. ಕರೆಕ್ಟ್ ಆನ್ಸರ್ 39. ನೋಡಿರಿ, ನೆಕ್ಸ್ಟ್ ಏನಿದೆ, ಐಡೆಂಟಿಫೈ ದ ನಂಬರ್ ಅಂತಿದೆ. 4 ಇದೆ, 5 ಇದೆ, 9 ಇದೆ, 14 ಇದೆ, 23 ಇದೆ, ಮತ್ತು 37 ಇದೆ. ಎಷ್ಟೈತಿ ಇಲ್ಲಿ,
4 5 ಸೇರಿಸಿದ್ರೆ 9 ಆಯಿತು. 9ಕ್ಕೆ 5 ಸೇರಿಸಿದ್ರೆ 14 ಆಯಿತು. 14ಕ್ಕೆ 9 ಸೇರಿಸಿದ್ರೆ 23 ಆಯಿತು. 23ಕ್ಕೆ 14 ಸೇರಿಸಿದ್ರೆ 27 ಆಯಿತು. ಈಗ 37 ಈ 37ಕ್ಕೆ 23 ಸೇರಿಸ್ಬೇಕು. ಇವಾಗ ಎಷ್ಟಾಯಿತು? 10. ಇದು 3 2 5 ಇದೊಂದು 6 ಎಷ್ಟಾಯಿತು? 60 ಆಯಿತು. ನೋಡಿರಿ, ವಾಟ್ ಕಮ್ಸ್ ನೆಕ್ಸ್ಟ್ ಸೀರೀಸ್? 2 ಇದೆ, 3 ಇದೆ, 5 ಇದೆ, 8 ಇದೆ, 13 ಇದೆ. ಈಗ 3ಕ್ಕೆ 2 ಸೇರಿಸಿದ್ರೆ 5 ಆಗುತ್ತೆ. 5ಕ್ಕೆ 3 ಸೇರಿಸಿದ್ರೆ ಎಷ್ಟಾಗುತ್ತೆ? 8 ಆಗುತ್ತೆ. 8ಕ್ಕೆ 5 ಸೇರಿಸಿದ್ರೆ ಎಷ್ಟಾಗ್ತೈತೆ? 13 ಆಗ್ತೈತೆ. ಇವಾಗ 8ಕ್ಕೆ 13 ಸೇರಿಸಿದ್ರೆ ಎಷ್ಟಾಗ್ತೈತೆ ಅಂಥೇಳಿ ಇದು ಎಷ್ಟಾಗ್ತೈತೆ ನೋಡಿರಿ. 13 ಹಾಕ್ಕೊಡ್ರಿ ಇಲ್ಲಿ, ಆಮೇಲೆ 8 ಹಾಕೋರಿ. ಎಷ್ಟಾಯಿತು? 11. ಎಷ್ಟಾಯಿತು? 21 ಆಯಿತು. 21 ಕರೆಕ್ಟ್ ಆನ್ಸರ್. ನೋಡಿರಿ 7ನೇ ಕ್ವಶನ್. 3 ಇದೆ, 4 ಇದೆ, 7 ಇದೆ, 11 ಇದೆ, 18 ಇದೆ. 4ಕ್ಕೆ 3 ಸೇರಿಸಿದ್ರೆ 7 ಬರ್ತೈತೆ. 7ಕ್ಕೆ 4 ಸೇರಿಸಿದ್ರೆ 11 ಬರ್ತೈತೆ. 11ಕ್ಕೆ 7 ಸೇರಿಸಿದ್ರೆ 18 ಬರ್ತೈತೆ. ಇವಾಗ 18ಕ್ಕೆ 11 ಸೇರಿಸಿ ಎಷ್ಟು ಬರ್ತದೆ ನೋಡಿರಿ? 9 29. ಕರೆಕ್ಟ್ ಸರಿಯಾದಂಥ ಆನ್ಸರ್ 29. ಇಲ್ಲಿ ನೋಡಿರಿ, ಫೈಬಿಷಿಯನ್ ಪ್ಯಾಟರ್ನ್ ಆಯಿತು. ಇವಾಗ ರಿಪೀಟಿಂಗ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ಳೋಣ. ಫೈಂಡ್ ದ ನೆಕ್ಸ್ಟ್ ಟರ್ಮ್ ಆಫ್ ದ ಸೀಕ್ವೆನ್ಸ್. ರಿಪೀಟ್ ಆಗ್ತಾ ಹೊರ್ತೈತೆ ಇಲ್ಲಿ ನೋಡಿರಿ. 2 4 ಮತ್ತು 2 4 ಇಲ್ಲಿ 2 ಇದೆ. ಈಗ ಎಷ್ಟು ಬರಬೇಕು? 4 ಬರಬೇಕು. ರಿಪೀಟ್ 2 4 2 4 ರಿಪೀಟ್ ಆಗ್ತಾ ಹೋಗಿದೆ. ಈ ರೀತಿ ಇದು ರಿಪೀಟಿಂಗ್ ಪ್ಯಾಟರ್ನ್ ಅಂದರೆ. ನಾವು ಹಿಂಗೆ ಇದೆ ಅಂತ ಹೆಂಗೆ ತಿಳ್ಕೊಳ್ಳೋದು ಅಂದರೆ ನಾವು ಎಲ್ಲ ಥರ ಮಾಡಿ ನೋಡ್ಬೇಕು. ಎಲ್ಲ ಥರ ಮಾಡಿ ನೋಡಿದಾಗ ನಮಗೇನಾಗ್ತೈತಿ ಇದು ಏನಂತೇಳಿ ಗೊತ್ತಾಗ್ತೈತೆ. ಅದಕ್ಕೆ ಎಲ್ಲ ಬಿಡಿಸ್ತಾಯಿದ್ರೆ ನಮ್ಗೆ ಇದು ಯಾವ ಪ್ಯಾಟರ್ನ್ ಇದೆ ಅಂತ ನಮಗೆಲ್ಲ ಗೊತ್ತಾಗ್ತೈತಿ. ಅದಕ್ಕೆ ನಾವು ಅಷ್ಟರ ಮೇಲೆ ನೋಡ್ಬೇಕು. ಇದು ಪ್ಯಾಟರ್ನ್ ನೋಡಿದ್ದು ಹೆಂಗಾಗಿದೆ? 5 6 5 6 5 6 ರಿಪೀಟಿಂಗ್ ಆಗ್ತಾಯಿದೆ. ಇವಾಗ ಮತ್ತೆ ನೋಡಬೇಕು 5 6 ಬರಬೇಕು. ನೆಕ್ಸ್ಟ್ ಅದು ಬರಬೇಕು 5 ಬರಬೇಕು ಅಂತ ಅರ್ಥ. ಇಲ್ಲಿ ನೋಡಿರಿ ಏನಾಗ್ತಾಯಿದೆ? 7 8 9 7 8 9 7 8 9 ರಿಪೀಟ್ ಆಗ್ತಾಯಿದೆ. ಇವಾಗ ಮತ್ತೇನು ಬರಬೇಕು? 7 ಬರಬೇಕು. ಇಲ್ಲಿ ನೋಡ್ರಿ ಏನಾಗ್ತೈತೆ? ಡಿಫ್ರೆನ್ಸ್ ಪ್ಯಾಟರ್ನ್. ಫೈಂಡ್ ದ ನೆಕ್ಸ್ಟ್ ಟರ್ಮ್ ಸೀಕ್ವೆನ್ಸ್. ಇದು ನೋಡಿರಿ 2 4 ನೋಡಿರಿ ಇಲ್ಲಿ 2ಕ್ಕೆ ಇಲ್ಲಿ ಏನಾಗಿದೆ? 2ಕ್ಕೆ 2 ಸೇರಿದ್ರೆ 4 ಆಗ್ತೈತೆ. ಇವಾಗ ನಾವೇನು ಮಾಡಬೇಕು? 2ಕ್ಕೆ 2 ಸೇರಿಸಿದ್ರೆ 4. ಇವಾಗ 4 ಇಲ್ಲಿ 8 ಆಗಬೇಕಾದ್ರೆ ಎಷ್ಟು ಸೇರಿಸ್ಬೇಕು? 4 ಸೇರಿಸ್ಬೇಕು. ಇಲ್ಲಿ 8 14 ಆದರೆ ಎಷ್ಟು ಸೇರಿಸಬೇಕಾಗಿದೆ? ಇಲ್ಲಿ 6 ಸೇರಿಸಬೇಕಾಗಿದೆ. ಇಲ್ಲಿ ಎಷ್ಟು ಸೇರಿಸ್ಬೇಕು? 22 ಆಗಬೇಕಾದ್ರೆ ಎಷ್ಟು ಸೇರಿಸಿದ್ದೀವಿ ನಾವು? 8 ಸೇರಿಸಿದ್ವಿ. ಲೆಕ್ಕ ಹಾಕ್ಕೊಳ್ಬೇಕು ಈ ಥರ. ಇವಾಗ 22ಕ್ಕೆ ಎಷ್ಟು ಸೇರಿಸ್ಬೇಕು ನೋಡಿರಿ. ಏನು ಮಾಡ್ತೀವಿ? 2 4 6 8 ಈ ಥರ ಸಮಸಂಖ್ಯೆಗಳು ಬರ್ತಾ ಹೋಗಿದ್ದೇವೆ. ಇವಾಗ ಏನು ಮಾಡಬೇಕು? ನಾವು ಎಲ್ಲಕ್ಕೆ 2 ಸೇರಿಸ್ತಾ ಹೋಗಿವಿ. 2 ಹೆಚ್ಚಾಗ್ತಾ ಹೋಗಿದೆ ನೋಡಿ. ಇಲ್ಲಿ 2ಕ್ಕೆ 2 ಹೆಚ್ಚಾಗಿದೆ. ಇಲ್ಲಿ ಎಷ್ಟಾಗಿದೆ? 2 ಹೆಚ್ಚಾಗಿದೆ. ಇಲ್ಲಿ 2 ಹೆಚ್ಚಾಗಿದೆ. ಇಲ್ಲಿ 2 ಹೆಚ್ಚಾಗಿದೆ. ಮತ್ತು ಇದಕ್ಕೆ 8ಕ್ಕೆ 2 ಸೇರಿಸಿ ಎಷ್ಟಾಗ? 10 ಹಾಕಬೇಕು. ಹಾಗಾದರೆ ನೋಡಿರಿ ಏನಾಗ್ತದೆ ಇದು? ನಾವು ಇಲ್ಲಿ 10 ಸೇರಿಸ್ಬೇಕು. 10 22ಕ್ಕೆ 10 ಸೇರಿಸಿದ್ರೆ ಎಷ್ಟಾಗ್ತೈತೆ? 32 ಆಗ್ತೈತೆ. ಈ ರೀತಿ ಕಂಡುಹಿಡಿಬೇಕು ನಾವು. ಇದಕ್ಕೇನಂತೀವಿ? ಡಿಫ್ರೆನ್ಸ್ ಪ್ಯಾಟರ್ನ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿರಿ, ವಾಟ್ ಕಮ್ಸ್. ಇವಾಗ 2ನೇ ಲೆಕ್ಕ ನೋಡಿರಿ, ವಾಟ್ ಕಮ್ಸ್ ನೆಕ್ಸ್ಟ್. ಇದು ನೋಡಿ ಹೆಂಗಿದೆ ಅಂತೇಳಿ ಈ ಪ್ಯಾಟರ್ನು. ಇಲ್ಲಿ 1ರಿಂದ 3ಕ್ಕೆ ಡಿಫ್ರೆನ್ಸ್ ಇದೆ, 2 ಡಿಫ್ರೆನ್ಸ್ ಇದೆ. 3ರಿಂದ 7ಗೆ ಎಷ್ಟು ಡಿಫ್ರೆನ್ಸ್ ಇದೆ? 4 ಡಿಫ್ರೆನ್ಸ್ ಇದೆ. 7ರಿಂದ 13 ಆಗಬೇಕಾದ್ರೆ ಎಷ್ಟು ಡಿಫ್ರೆನ್ಸ್ ಇದೆ? 6 ಡಿಫ್ರೆನ್ಸ್ ಇದೆ. 13ರಿಂದ 21 ಆಗಬೇಕಾದ್ರೆ ಎಷ್ಟು ಡಿಫ್ರೆನ್ಸ್ ಇದೆ? 8 ಡಿಫ್ರೆನ್ಸ್ ಇದೆ. ಇಲ್ಲಿ ಏನು ನೋಡ್ತಾ ಇದ್ದೀವಿ ನಾವು? ಸಮಸಂಖ್ಯೆ ಬರ್ತಾ ಇದ್ದಾವೆ. 2 4 6 8. ಹಾಗೆ ಇವಾಗ ಏನು ಬರಬೇಕು? 10 ಬರಬೇಕು. ಈಗ 21 ಮುಂದಿನ ಸಂಖ್ಯೆ ನಾವು ಎಷ್ಟು ಕೂಡಿಸಿದ್ರೆ 10 ಕೂಡಿಸಿದ್ರೆ ಎಷ್ಟಾಗುತ್ತೆ ಅಂಥೇಳಿ. ಅಂದರೆ ಇಲ್ಲಿ ಏನಾಗ್ತದೆ? ಇಲ್ಲಿ ಏನಿದೆ ನೋಡಿರಿ, 2 ಡಿಫ್ರೆನ್ಸ್ ಬರ್ತಾಯಿದೆ ಇಲ್ಲಿ ನೋಡಿ. ಇಲ್ಲಿಂದ ಇಲ್ಲಿ 2ರಿಂದ 4 ಕೂಡಿದ್ರೆ 2 ಡಿಫ್ರೆನ್ಸ್ ಇದೆ. 4ರಿಂದ 6ಕ್ಕೆ 2 ಡಿಫ್ರೆನ್ಸ್ ಇದೆ. 6ರಿಂದ 8ಕ್ಕೆ 2 ಡಿಫ್ರೆನ್ಸ್ ಇದೆ. ಇವಾಗ 8ರಿಂದ 10 ಆಗಬೇಕಾದ್ರೆ ಎಷ್ಟು ಇರಬೇಕು? ಅಲ್ಲಿಗೆ 2 ಡಿಫ್ರೆನ್ಸ್ ಬರಬೇಕು. ಇವಾಗ ನಾವು 21ಕ್ಕೆ 10 ಕೂಡಿಸಿದ್ರೆ ಎಷ್ಟಾಗ್ತದೆ ನೋಡಿರಿ. 21ಗೆ 10 ಸೇರಿಸಿದ್ರೆ ಎಷ್ಟಾಗುತ್ತೆ? ಇಲ್ಲಿ 31 ಆಗ್ತೈತೆ. 31 ಸರಿಯಾದಂತಹ ಆನ್ಸರ್ ಇಲ್ಲಿ. ಕಂಪ್ಲೀಟ್ ದ ಸೀರೀಸ್. ಇದು ಲೆಕ್ಕ ನೋಡ್ರಿ. ಇದು 3 ಇದೆ, 5 ಇದೆ, 9 ಇದೆ, 15 ಇದೆ, 23 ಇದೆ. ಇಲ್ಲಿ 3ರಿಂದ 5ಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ? ಇಲ್ಲಿ 3 ಬಿಟ್ಟರೆ 3 ಬಿಡಬೇಕು. 4 5 2 ಡಿಫ್ರೆನ್ಸ್ ಇದೆ. 5ರಿಂದ 9ಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ? 6
7, 8, 9 4 ಡಿಫ್ರೆನ್ಸ್ ಇದೆ. 9ರಿಂದ 15ಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ? 10, 11, 12, 13, 14, 15 6 ಡಿಫ್ರೆನ್ಸ್ ಬರ್ತೈತೆ. 15ರಿಂದ 23ಕ್ಕೆ ಎಷ್ಟು ಡಿಫ್ರೆನ್ಸ್ ಬರ್ತೈತೆ? 16, 17, 18, 19, 20, 21, 22, 23 ಎಷ್ಟು ಡಿಫ್ರೆನ್ಸ್ ಬಂತು? 8 ಡಿಫ್ರೆನ್ಸ್ ಬಂತು. ಇವಾಗ ಇದೇನು ಡಿಫ್ರೆನ್ಸ್ ಆಗ್ತಾ ಹೋಗಿದೆ ಇಲ್ಲಿ? ಈ ನೆಕ್ಸ್ಟ್ ಎಷ್ಟು ಬರಬೇಕು? 10 ಬರಬೇಕು. ಇಲ್ಲಿ ನೋಡಿರಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇದೆ? 2. 2ರಿಂದ 4ಗೆ 2 ಡಿಫ್ರೆನ್ಸ್, 4ರಿಂದ 6ಗೆ 2 ಡಿಫ್ರೆನ್ಸ್, 6ರಿಂದ 8ಗೆ 2 ಡಿಫ್ರೆನ್ಸ್, ಮತ್ತು 8ರಿಂದ 10 ಆಗಬೇಕಾದ್ರೆ 2 ಡಿಫ್ರೆನ್ಸ್ ಬರ್ತೈತೆ. ಇವಾಗ 10ಕ್ಕೆ ಏನು ಮಾಡಬೇಕು ನಾವು? 23 ಕೂಡಿಸ್ಬೇಕು. 3, 3 ಎಷ್ಟಾಯಿತು? 33 ಸರಿಯಾದಂತಹ ಆನ್ಸರ್ ಬರ್ತೈತಿ ಇಲ್ಲಿ. ಇವಾಗ ನೋಡ್ರಿ 4 ಇದೆ, 6 ಇದೆ, 10 ಇದೆ, 16 ಇದೆ, 24 ಇದೆ. 4ರಿಂದ 6 ಆಗಬೇಕಾದ್ರೆ ಡಿಫ್ರೆನ್ಸ್ ಇದೆ, 2 ಡಿಫ್ರೆನ್ಸ್, 2 ಎಕ್ಸ್ಟ್ರಾ ಆಗ್ತಾ ಹೋಗಿದೆ. ಇಲ್ಲಿ ಎಷ್ಟಾಗಿದೆ ನೋಡಿರಿ, 6ರಿಂದ 10 ಆಗಬೇಕಾದ್ರೆ 4 ಡಿಫ್ರೆನ್ಸ್ ಇದೆ. ಇವಾಗ 10ರಿಂದ 16 ಆಗಬೇಕಾದ್ರೆ 6 ಇದೆ. ಇದು 2, ಇದು 4, ಇದು 6. ಆಮೇಲೆ 16ರಿಂದ 24 ಆಗಬೇಕಾದ್ರೆ 8 ಬರ್ತೈತೆ. ಇವಾಗ ನೆಕ್ಸ್ಟ್ ಏನು ಬರಬೇಕೀಗ? 2 ಆಯಿತು, 4 ಆಯಿತು, 6 ಆಯಿತು, 8 ಆಯಿತು, 10 ಏನು ಮಾಡ್ಬೇಕು ನಾವು? 24 ಕೂಡಿಸ್ಕೋಬೇಕು. ಎಷ್ಟಾಯ್ತೈತೆ? 34 ಬರ್ತೈತೆ. ಅಂದರೆ 4ರಿಂದ 6ಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ? 2 ಇದೆ. 6ರಿಂದ 10ಕ್ಕೆ ಡಿಫ್ರೆನ್ಸ್ ಇದೆ? 4 ಇದೆ. 10ರಿಂದ 6ಕ್ಕೆ ಎಷ್ಟಿದೆ? 6 ಇದೆ. 16ರಿಂದ 24ಕ್ಕೆ 8 ಇದೆ. ಇವಾಗ 24ರಿಂದ ನೋಡಬೇಕು, 10 ಡಿಫ್ರೆನ್ಸ್ ತೊಗೋಬೇಕಿಲ್ಲಿ. ನೋಡಿರಿ, 25, 26, 27, 28, 29, 30, 31, 32, 33, 34 ಸರಿಯಾದಂಥ ಆನ್ಸರ್ ಎಷ್ಟಾಗ್ತೈತೆ? 34 ಆಗ್ತೈತೆ. ಇಲ್ಲೇನಿದೆ ನೋಡಿರಿ, ಐಡೆಂಟಿಫೈ ದ ಸಬ್ಸಿಕ್ವೆಂಟ್ ಟರ್ಮ್ಸ್. 5 ಇದೆ. ಇಲ್ಲಿ 5ಕ್ಕೆ 7 ಆಗಬೇಕಾದ್ರೆ 8 ಡಿಫ್ರೆನ್ಸ್ ಇದೆ. ಇಲ್ಲಿ ನೋಡಿ 2 ಡಿಫ್ರೆನ್ಸ್, 2 ಇದೆ. ಇಲ್ಲಿ 7ರಿಂದ 11 ಆಗಬೇಕಾದ್ರೆ ಎಷ್ಟು ಬರ್ತೈತೆ ಡಿಫ್ರೆನ್ಸ್? 8, 9, 10, 11 4 ಡಿಫ್ರೆನ್ಸ್. ಇಲ್ಲಿ 11ರಿಂದ 17 ಆಗಬೇಕಾದ್ರೆ ಎಷ್ಟು ಡಿಫ್ರೆನ್ಸ್? 6 ಡಿಫ್ರೆನ್ಸ್. 17ರಿಂದ 25 ಆಗಬೇಕಾದ್ರೆ ಇರಬೇಕು 8 ಡಿಫ್ರೆನ್ಸ್ ಇರ್ತೈತೆ. ನೋಡ್ರಿಗೆ, 17ರಿಂದ 28 ಆಗಬೇಕಾದ್ರೆ 18, 19, 20, 21, 22, 23, 24, 25 ಇಷ್ಟು 8 ಬರ್ತೈತೆ. ಇವಾಗ ನೆಕ್ಸ್ಟ್ ನಾವು ಏನು ಮಾಡಬೇಕು? ಇವಾಗ ಮುಂದೆ ಏನು ಮಾಡ್ಬೇಕು ನಾವು? ಇಲ್ಲಿ 2 ಗ್ಯಾಪ್ ಮಾಡ್ಕೊಂಡು 4 ಗ್ಯಾಪು, ಆಮೇಲೆ 6 ಗ್ಯಾಪು, 8 ಗ್ಯಾಪ್, ಆಮೇಲೆ 10 ಮಾಡ್ಕೋಬೇಕು. 10 ನೋಡಿರಿ, 26, 27, 28, 29, 30, 31, 32, 33, 34, 35 ಎಷ್ಟು ಬರ್ತದೆ? ಇಲ್ಲಿ 35 ಬರ್ತೈತೆ. ನೋಡಿರಿ, ಹಿಂಗೆ ಮಾಡ್ಕೊಬೋದು. ನೆಕ್ಸ್ಟ್ ಯಾವ್ದು ಬರ್ತೈತೆ? 10 ಬರ್ತೈತೆ. 10ಕ್ಕೆ 25 ಸೇರಿಸ್ಕೊಂಡ್ರು ಕೂಡ ಈ ರೀತಿ ಕೂಡ ಕರೆಕ್ಟ್ ಬರ್ತೈತೆ. ಸರಿಯಾದಂಥ ಆನ್ಸರ್ 35. ಇಲ್ಲೇನಾಗಿದೆ? ಎಲ್ಲ 2 ಡಿಫ್ರೆನ್ಸ್ ಆಗ್ತಾ ಹೋಗಿದೆ. ನೋಡಿರಿ, ಇಲ್ಲಿಂದ ಇಲ್ಲಿಗೆ 2 ಡಿಫ್ರೆನ್ಸ್, ಇಲ್ಲಿಂದ ಇಲ್ಲಿಗೆ 2 ಡಿಫ್ರೆನ್ಸ್, ಇಲ್ಲಿಂದ ಇಲ್ಲಿಗೆ 2 ಡಿಫ್ರೆನ್ಸ್, ಆಮೇಲೆ 8ರಿಂದ 10ಕ್ಕೆ 2 ಡಿಫ್ರೆನ್ಸ್. ಈ ರೀತಿ 2 ಡಿಫ್ರೆನ್ಸ್ ಬರ್ತಾ ಹೋಗ್ತಾ ಇತ್ತು. ನೋಡಿರಿ, 6ರಿಂದ 8 ಎಷ್ಟು ಡಿಫ್ರೆನ್ಸ್ ಇದೆ? ಇಲ್ಲಿ 2. 8 ಆಗಬೇಕಾದ್ರೆ 6ರಿಂದ 8ಗೆ ಡಿಫ್ರೆನ್ಸ್ ಇದೆ. 7, 8 2 ಡಿಫ್ರೆನ್ಸ್. 8ರಿಂದ 12 ಆಗಬೇಕಾದ್ರೆ 4 ಡಿಫ್ರೆನ್ಸ್. 12ರಿಂದ 18 ಆಗಬೇಕಾದ್ರೆ 6 ಡಿಫ್ರೆನ್ಸ್. 17ರಿಂದ 26 ಆಗಬೇಕಾದ್ರೆ 8 ಡಿಫ್ರೆನ್ಸ್ ಇದೆ. ಇವಾಗ 26 ಮುಂದಿನ ಸಂಖ್ಯೆ ಬರಬೇಕಾದ್ರೆ ಎಷ್ಟು? 10 ಡಿಫ್ರೆನ್ಸ್ ಬಿಡಬೇಕು ನಾವು. 27, 28, 29, 30, 31, 32, 33, 34, 35, 36 ಎಷ್ಟು ಬರ್ತೈತೆ? 36 ಸರಿಯಾದಂಥ ಆನ್ಸರ್. ಇವಾಗ ನೀವು 26ಕ್ಕೆ 10 ಸರಿ 10 ಕೂಡಿಸ್ಕೊಂಡು ಈ ಥರ ಮಾಡಿದ್ರೆ ಬರ್ತೈತೆ. 6, 3 36 ಸರಿಯಾದಂಥ ಆನ್ಸರ್ ಇದಕ್ಕೆ. ಇಲ್ಲಿ ನೋಡಿರಿ, 7 ಇದೆ, 9 ಇದೆ, 13 ಇದೆ, 19 ಇದೆ, 27 ಇದೆ.
ಇವಾಗ 7ರಿಂದ 9 ಆಗಬೇಕು. 8 ಡಿಫ್ರೆನ್ಸ್ ಇದೆ. 8 9 2 ಡಿಫ್ರೆನ್ಸ್. ಆಮೇಲೆ 9ರಿಂದ 13 ಆಗಬೇಕಾದ್ರೆ 10 11 12 13 4 ಡಿಫ್ರೆನ್ಸ್ ಆಯಿತು. ಇವಾಗ ಮತ್ತೆ ಎಷ್ಟಿದೆ? 13ರಿಂದ 19 ಆಗಬೇಕಾದ್ರೆ 14 15 16 17 18 19 6 ಡಿಫ್ರೆನ್ಸ್ ಆಯಿತು. 2 4 6 5. ಆಮೇಲೆ 19ರಿಂದ 27 ಆಗಬೇಕಾದ್ರೆ 20 21 22 23 24 25 26 27 ಎಷ್ಟಾಯಿತು? 8 ಡಿಫ್ರೆನ್ಸ್ ಆಯಿತು. ಇವಾಗ ಏನು ಮಾಡಬೇಕು? ನಾವು 10 ಡಿಫ್ರೆನ್ಸ್ ತೊಗೋಬೇಕು. 27ರ ಮುಂದಿನ ಸಂಖ್ಯೆ ಬರಬೇಕಾದ್ರೆ 10 ಡಿಫ್ರೆನ್ಸ್ ಮಾಡ್ಕೋಬೇಕು. 28 29 30 31 32 33 34 35 36 37 ಸರಿಯಾದಂಥ ಆನ್ಸರ್. ಈ ರೀತಿಯಾರ ಮಾಡ್ಕೊಬೋದು. 27ಕ್ಕೆ ಏನು ಮಾಡಬೇಕು? 10 ಆ್ಯಡ್ ಮಾಡ್ಕೊಂಡ್ರೆ ಏನಾಗುತ್ತೆ? ಅಲ್ಲಿ 37 ಬರ್ತೈತೆ. ಇಲ್ಲಿ ನೋಡ್ರಿ, ಕಂಪ್ಲೀಟ್ ದ ಸಿರೀಸ್. ಇಲ್ಲೇನಿದೆ? 10 ಇದೆ, 13 ಇದೆ, 18 ಇದೆ, 23 25 ಇದೆ, 34 ಇದೆ. 10ರಿಂದ 13 ಆಗಬೇಕಾದ್ರೆ ಎಷ್ಟು ಗ್ಯಾಪ್ ಇದೆ? 11 12 13 3 ಗ್ಯಾಪ್ ಇದೆ. 13ರಿಂದ 18 ಆಗಬೇಕಾದ್ರೆ ನೋಡಿರಿ 15 16 17 18 ಎಷ್ಟು ಗ್ಯಾಪ್ ಐತಿ ಇಲ್ಲಿ? ಎಷ್ಟಾಯಿತು? 5 ಗ್ಯಾಪ್ ಆಯಿತು. ಆಮೇಲೆ 18ರಿಂದ 25 ಆಗಬೇಕಾದ್ರೆ ನೋಡಿರಿ 19 20 21 22 23 24 25 7 ಗ್ಯಾಪ್ ಆಯಿತು. ಮತ್ತು 25ರಿಂದ 30 ನೋಡಿರಿ 26 27 28 29 30 31 32 33 34 ಎಷ್ಟಾಯಿತು? 9 ಗ್ಯಾಪ್ ಆಯಿತು. ಇವಾಗ ನೋಡಿರಿ ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರಬೇಕಂತ ಹೇಳಿ ನೋಡಿರಿ. ಇವೆಲ್ಲ ಏನಿದೆ? ಬೆಸ ಸಂಖ್ಯೆಗಳಿದ್ದಾವೆ. ಬೆಸ ಸಂಖ್ಯೆ ಡಿಫ್ರೆನ್ಸ್ ಹೊಂಟೈತಿ. ಬೆಸ ಸಂಖ್ಯೆ ನೋಡ್ಬೇಕು. ಇಲ್ಲಿ 3ರಿಂದ 5 ಆಗಬೇಕಾದ್ರೆ ಎಷ್ಟು ಡಿಫ್ರೆನ್ಸ್ ಇದೆ? ಇಲ್ಲಿ ಕಾಮನ್ ಆಗಿ 2 ಡಿಫ್ರೆನ್ಸ್ ಇದೆ. ಇಲ್ಲಿ 5ರಿಂದ 7 ಆಗಬೇಕಾದ್ರೆ 2 ಡಿಫ್ರೆನ್ಸ್ ನೋಡಿರಿ. 3 5 7 9 2 ಡಿಫ್ರೆನ್ಸ್ ಇದೆ ನೋಡಿರಿ. 2 ಡಿಫ್ರೆನ್ಸ್ ಇದೆ. 5ರಿಂದ 7 ಆಗಬೇಕಾದ್ರೆ 2 ಡಿಫ್ರೆನ್ಸ್ ಇದೆ. ಇಲ್ಲಿ 7ರಿಂದ 9 ಆಗಬೇಕಾದ್ರೆ ಅಲ್ಲಿ 2 ಡಿಫ್ರೆನ್ಸ್ ಇದೆ. ಇವಾಗ ನೆಕ್ಸ್ಟ್ ಏನು? 2 ಡಿಫ್ರೆನ್ಸ್ ಅಂದರೆ 10 11 11 ಸಂಖ್ಯೆ ತಗೋಬೇಕು. 11 ಬರಬೇಕಲ್ಲಿ ನೋಡಿರಿ. ಇವಾಗ 3 ಆಯಿತು, 5 ಆಯಿತು, 7 ಆಯಿತು, 9 ಆಯಿತು. ಇವಾಗ ನೆಕ್ಸ್ಟ್ 11 ಗ್ಯಾಪ್ ಕೊಟ್ಕೋಬೇಕು ಅಂತ ಅರ್ಥ. ಇವಾಗ ನೋಡಿರಿ 35 36 37 38 39 40 41 42 43 44 45 46 ನೋಡಿರಿ. ಈ 10ಕ್ಕೆ 11ಕ್ಕೆ ಏನು ಮಾಡಬೇಕು? ನಾವು 34 ಕೂಡಿಸ್ಕೋಬೇಕು. ಎಷ್ಟೈತಿ ಇಲ್ಲಿ? 45 ಬರ್ತೈತೆ. ನೀವು ಲೆಕ್ಕ ಹಾಕ್ರಿ ಒಂದ್ಸರಿ. 35 36 37 38 39 40 41 42 43 44 45 46 ಬರೋದು 45 ಬರ್ತೈತೆ. 45 ಬಂದರೆ ಇನ್ನೂ ಸರಿಯಾದಂತಹ ಆನ್ಸರ್ ಇದು. ಅಲ್ಲಿ 11 ಗ್ಯಾಪ್ ಮಾಡಿದ್ರೆ ನಮಗೆ 45 ಬರ್ತೈತೆ. ಮುಂದಿನ ಸಂಖ್ಯೆ 34ರ ಮುಂದಿನ ಸಂಖ್ಯೆ ಎಷ್ಟಂದರೆ 45. 11 ಗ್ಯಾಪ್ ಮಾಡಬೇಕು ನೋಡಿರಿ. 10ರಿಂದ 13 ಬರಬೇಕಾದ್ರೆ 3 ಗ್ಯಾಪ್ ಕೊಟ್ಟಿದ್ವಿ ಅಂದರೆ 3 ಎಕ್ಸ್ಟ್ರಾ ಆಗ್ತಾ ಹೋಗಿದೆ. 13ರಿಂದ 18 ಆಗಬೇಕಾದ್ರೆ 5 ಎಕ್ಸ್ಟ್ರಾ ಹಾಕ್ಕೊಳ್ಬೇಕು. 18ರಿಂದ 25 ಹಾಕ್ಬೇಕಾದ್ರೆ 7 ಎಕ್ಸ್ಟ್ರಾ ಹಾಕ್ಕೋಬೇಕು. 25ರಿಂದ 34 ಹಾಕೋಬೇಕಾದ್ರೆ 9 ಎಕ್ಸ್ಟ್ರಾ ಹಾಕೋಬೇಕು. 34ರಿಂದ ಮುಂದಿನ ಸಂಖ್ಯೆ ಬರಬೇಕಾದ್ರೆ ನಾವು 11 ಬೆಸ ಸಂಖ್ಯೆಗಳು ಹಾಕೋತಾ ಹೋಗಬೇಕು ಅಂತ ಅರ್ಥ ಇದು. ಇಲ್ಲಿ ನೋಡಿರಿ 11 ಇದೆ, 13 ಇದೆ, 17 ಇದೆ, 23 ಇದೆ, 31 ಇದೆ. ನೋಡಿರಿ 11ರಿಂದ 13 ಆಗಬೇಕಾದ್ರೆ ಎಷ್ಟಿದೆ? 12 13 2 ಗ್ಯಾಪು. 13ರಿಂದ 17 ಆಗಬೇಕಾದ್ರೆ ಎಷ್ಟು ಗ್ಯಾಪ್ ಇದೆ? 15 16 17 15 14 ಹೇಳ್ಕೋಬೇಕು. 14 15 16 17 ಎಷ್ಟು ಗ್ಯಾಪ್ ಆಯಿತು? 4 ಗ್ಯಾಪ್ ಆಯಿತು. ಇವಾಗ 17ರಿಂದ 23 ಆಗಬೇಕಾದ್ರೆ 18 19 20 21 22 23 6 ಗ್ಯಾಪ್ ಆಯಿತು. 23ರಿಂದ 31 ಆಗಬೇಕಾದ್ರೆ 8 ಗ್ಯಾಪ್ ತೊಗೊಳ್ಬೇಕಿಲ್ಲಿ. ಇದು ನೋಡ್ತಾ ಹೋದರೆ ನಮ್ಗೆ ಗೊತ್ತಾಗುತ್ತೆ ಈ ಪ್ಯಾಟರ್ನು. ಈಗ 23ರಿಂದ ನೋಡಿರಿ 24 25 26 27 28 29 30 31 8 ಗ್ಯಾಪ್ ಆಯಿತು. ಇವಾಗ 10 ಗ್ಯಾಪ್ ತೊಗೋಬೇಕು.
ಅಥವಾ ತೊಗೊಳ್ಳಿಲ್ಲ ಅಂದರೆ ಏನು ಮಾಡಬೇಕು ನಾವು 31 + 8 ಕೂಡಿಸ್ಕೋಬೇಕು, ಅವು ಗೊತ್ತಾಗ್ತೈತೆ 39 ಬರ್ತೈತೆ. ಒಂದು ಸರಿ ಗ್ಯಾಪ್ ತೊಗೊಂಡು ನೋಡಿರಿ, ಇದನ್ನು ನೋಡ್ಕೊಳ್ಳಿ ಅದನ್ನು ನೋಡ್ಕೊಳ್ಳಿ, ಎರಡು ಥರನೂ ನೋಡ್ಕೊಬೋದು ನಾವು. ಇವಾಗ ನೋಡಿರಿ 32 33 34 35 36 37 38 39 ಎಷ್ಟು ಗ್ಯಾಪ್ ಐತಿ ಇಲ್ಲಿ? ಸಾರಿ, ಇದು 8 ಅಲ್ಲ 10 ತೊಗೊಳ್ಬೇಕು. 10 ನೋಡಿರಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪು? 2 ಗ್ಯಾಪ್. ಇಲ್ಲಿಂದ ಇಲ್ಲಿಗೆ 4 ಗ್ಯಾಪ್. ಇಲ್ಲಿಂದ ಇಲ್ಲಿಗೆ 6 ಗ್ಯಾಪ್. ಇಲ್ಲಿಂದ ಇಲ್ಲಿಗೆ 8 ಗ್ಯಾಪ್. ಈಗ ನೆಕ್ಸ್ಟ್ ಏನು ಗ್ಯಾಪ್ ಎಷ್ಟು ತೊಗೋಬೇಕು ನಾವು? 10 ಗ್ಯಾಪ್. 10 ಗ್ಯಾಪ್ ತೊಗೋಬೇಕು ನೋಡಿರಿ. 32 33 34 35 36 37 38 39 40 41. ಯಾವ ಸರಿ ಅನ್ಸರ? 41 ಸರಿಯಾದ ಅನ್ಸರ. ಈಗ ನೋಡಿರಿ 10ಕ್ಕೆ ಏನು ಮಾಡಬೇಕು ನೀವು? 31 ಕೂಡಿಸ್ಕೋಬೇಕು. ಹೀಗೆ ಏನು ಬಂತು? ಸರಿಯಾದಂಥ ಅನ್ಸರ್. ಈ ರೀತಿ ಮಾಡ್ಕೊಬೋದು ಅಥವಾ ಈ ರೀತಿ ಗ್ಯಾಪ್ ಎಣಿಸ್ಕೊಂಡ್ರೆ ನಾವು ಮಾಡ್ಕೋಬೋದು. ಇಲ್ಲಿ ನೋಡಿರಿ 20 ಇದೆ, 23 ಇದೆ, 28 ಇದೆ, 35 ಇದೆ, 44 ಇದೆ. ನೋಡಿರಿ ಎಷ್ಟೆಷ್ಟು ಗ್ಯಾಪ್ ಆಗಿದೆ ಇಲ್ಲಿ. 20ರಿಂದ 23 ಆಗಬೇಕಾದ್ರೆ ಎಷ್ಟಾಗಿದೆ ಇಲ್ಲಿ? 21 22 23 3 ಗ್ಯಾಪ್ ಇದೆ. ಎಷ್ಟು ಗ್ಯಾಪ್ ಇದೆ ಇಲ್ಲಿ? 3 ಗ್ಯಾಪ್ ಇದೆ. ಆಮೇಲೆ 23ರಿಂದ 28 ಆಗಬೇಕಾದ್ರೆ ನೋಡಿರಿ 24 25 26 27 28 ಎಷ್ಟು ಗ್ಯಾಪ್ ಆಯಿತು? 5 ಗ್ಯಾಪ್ ಆಯಿತು. ಇಲ್ಲಿ ಬೆಸ ಸಂಖ್ಯೆ ಗ್ಯಾಪ್ ಆಗ್ತಾಯಿದೆ. 28ರಿಂದ ನೋಡಿರಿ 35 ಆಗಬೇಕಾದ್ರೆ ಎಷ್ಟು ಗ್ಯಾಪ್ ಆಯ್ತೈತೆ? 29 30 31 32 33 34 35 ಎಷ್ಟು ಗ್ಯಾಪ್ ಆಯಿತು? 7 ಗ್ಯಾಪ್ ಆಯಿತು. ಈಗ 35ರಿಂದ 44 ಆಗಬೇಕಾದ್ರೆ ನೋಡಿರಿ 36 37 38 39 40 41 42 43 ಎಷ್ಟು ಗ್ಯಾಪ್ ಆಯಿತು? 9 ಗ್ಯಾಪ್ ಆಯಿತು. ಈಗ ನೆಕ್ಸ್ಟ್ ಎಷ್ಟು ಗ್ಯಾಪ್ ಆಗಬೇಕು? 11 ಗ್ಯಾಪ್ ಆಗಬೇಕು. ನೋಡಿರಿ 11 ಗ್ಯಾಪ್ ಆಗಬೇಕಾದ್ರೆ ನೋಡಿರಿ ಎಷ್ಟು ಸಂಖ್ಯೆ ಬರಬೇಕಂತ? 45 46 47 48 49 50 51 52 53 54 55 ಸರಿಯಾದಂಥ ಆನ್ಸರ್ ಬರ್ತೈತೆ. ಇವಾಗ ನೋಡಿರಿ ಎಷ್ಟೈತಿ ಇಲ್ಲಿ? 11 14 ಕೂಡಿಸ್ಕೊರಿ. ಇದು ಸಾರಿ 44 ಕೂಡಿಸ್ಕೊರಿ. ಇದನ್ನು ಕರೆಕ್ಟ್ ಆನ್ಸರ್ ಬರ್ತೈತೆ ನೋಡಿ. ಇಲ್ಲಿ 5 5 ಈ ಥರ ನಾವು ಮಾಡ್ಕೋಬೋದು. ಈ ಥರ ಮಾಡ್ಕೊಂಡ್ರೆ ಕರೆಕ್ಟ್ ಬರ್ತೈತೆ. ಈ ಥರ ನಾವು ಗ್ಯಾಪ್ ಬಿಟ್ಟು ಮನಸ್ಸಲ್ಲಿ ಮಾಡ್ಕೊಂಡ್ರು ಕೂಡ ಕರೆಕ್ಟ್ ಬರ್ತೈತೆ. ಇಲ್ಲಿ ನೋಡಿರಿ, ಇಲ್ಲಿ ಏನಾಗಿದೆ ನೋಡಿರಿ, ಇಲ್ಲಿವರೆಗೂ ನಾನು ಏನು ಮಾಡಿದ್ದೀನಿ ಅಂದರೆ ಡಿಫ್ರೆಂಟ್ ಪ್ಯಾಟರ್ನ್ ಮೇಲೆ 10 ಲೆಕ್ಕಗಳನ್ನು ಬಿಡಿಸಿದ್ದೀನಿ. ಇಲ್ಲಿವರೆಗೂ ನಾವು 7 ಪ್ಯಾಟರ್ನ್ ಮೇಲೆ ಬಗ್ಗೆ ತಿಳ್ಕೊಂಡು 8ನೇ ಪ್ಯಾಟರ್ನು ಕೂಡ ಏನು ಬರ್ತೈತೆ? ಅಲ್ಟರ್ನೇಟಿವ್ ಪ್ಯಾಟರ್ನೇ ಬರ್ತೈತೆ. ಅದಕ್ಕೆ ನಾನು 4ನೇ ಪ್ಯಾಟರ್ನು ಅಲ್ಟರ್ನೇಟಿವ್ ಮೇಲೆ ಬಿಡಿಸಿದ್ದೀನಿ. ಅದಕ್ಕೋಸ್ಕರ ಅದು ಸೇಮ್ ಬರ್ತೈತೆ. ಅದಕ್ಕೆ ಬಿಡಿಸೋವಂಥ ಅವಶ್ಯಕತೆ ಏನಿಲ್ಲ. ಇಲ್ಲಿವರೆಗೆ ಏನಿತ್ತು? ಸಂಖ್ಯಾ ಸರಣಿ ಮುಗೀತು. ಮುಂದಿನ ತರಗತಿಯಲ್ಲಿ ಮಾಡೋಣ ಏನು ಮಾಡೋದು? ಸಂಖ್ಯಾ ಸರಣಿಯಲ್ಲಿ ಆಲ್ಫಾಬೆಟ್ ಸಂಖ್ಯಾ ಸರಣಿ ಬರ್ತೈತೆ. ಆ ಒಂದು ಟಾಪಿಕ್ ಮೇಲೆ ಮುಂದಿನ ತರಗತಿಯನ್ನು ಮಾಡೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.